When one is in love, the cliff become meadow. ಅಂತ ಒಂದು ಇಥೋಪಿಯನ್ ಕೋಟ್ ಐತಿ. ಬಟ್ ರಿಯಾಲಿಟಿದಾಗ ಹೆಂಗೂ ಆಗುತ್ತೆ. ಈಗಿನ ಟೈಮ್ದಾಗ ಜನ ತಮ್ಮ ಮ್ಯಾಚ್ ಡೇಟಿಂಗ್ ಆ್ಯಪ್ಸ್ದಾಗ ಹುಡುಕ್ತಾರೆ. ನೋಡಕ್ ಚಲೋ ಇದ್ರೆ, ಸ್ಟೇಟಸ್ ಚಲೋ ಇದ್ರೆ ಸ್ವೈಪ್ ರೈಟ್ ಮಾಡ್ತಾರೆ. ಅವ್ರ ಜೊತೆ ಲಕ್ಸುರಿಯಸ್ ಪಬ್, ರೆಸ್ಟೋರೆಂಟ್ ಮತ್ತು ಶಾಪಿಂಗ್ ಮಾಲಿಗೆ ಹೋಗ್ತಾರೆ. ನಾವು ಇನ್ಸ್ಟಾದಾಗ ಇಂಥ ಕಪಲ್ಸಿಗೆ ನೋಡ್ತಿರ್ತೇವೆ. ನಾವು ಅನ್ಕೋತೀವಿ ನಮ್ಮ ಜೀವನನೂ ಹಿಂಗೆ ಇರ್ಬೇಕಂತ ಹೇಳಿ. ಬಟ್ ರಿಯಾಲಿಟಿ ಕೆಲವೊಮ್ಮೆ ಕಪಲ್ಸಿಗೆ ಹಾರ್ಡ್ಶಿಪ್ ಮತ್ತು ಸ್ಟ್ರಗಲಿಗೆ ಫೇಸ್ ಮಾಡ್ಬೇಕಾಗ್ತೈತೆ. ಅವಾಗ ನೋಡ್ರಿ ಅವ್ರ ಲವ್ ಮತ್ತು ಅವ್ರ ರಿಲೇಷನ್ಶಿಪ್ ಟೆಸ್ಟ್ ಆಗೋದು. ಅಕಸ್ಮಾತ್ ನೀವು ರಿಯಲ್ ಲವ್ವಿಂದ ಎಕ್ಸಾಂಪಲ್ ಹುಡ್ಕಾತಿದ್ರೆ ಅದು ನಿಮ್ಮ ಮನ್ಯಾಗ ಐತಿ. ಹೆಂಗೆ ನಿಮ್ಮ ಅಮ್ಮ ಡೈಲಿ ನಿಮ್ಮ ಅಪ್ಪಾರ ಸಂಬಂಧ ಅವ್ರಿಗೆ ಇಷ್ಟಪಟ್ಟು ಚಾ ಮಾಡಿಕೊಡ್ತಾರೆ, ಹೆಂಗೆ ನಿಮ್ಮ ಅಪ್ಪಾರ ಸಣ್ಣ ಸಣ್ಣ ವಿಷಯಕ್ಕೆ ನಿಮ್ಮ ಅಮ್ಮಾರ ಕಾಲ್ ಜಗ್ತಾರೆ. ಇಬ್ರು ನಡು ಜಗಳ ಆದಾಗ ನೆಕ್ಸ್ಟ್ ಹೆಂಗೆ ಅವ್ರು ನಾರ್ಮಲ್ ಆಗಿ ಕನ್ವರ್ಸೇಷನ್ ಮಾಡಿ ಮುಂದೆ ಸಾಕ್ತಾರೆ. ಹೆಂಗೆ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಅವರು ತಮ್ಮ ಫ್ಯಾಮ್ಲಿಗೆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾರೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ತಮ್ಮ ಜೀವನ ಹೆಂಗೆ ಮುಂದೆ ಸಾಕ್ಸಾತಾರೆ. ಪ್ರಾಬ್ಲಮ್ ಕ್ಲಿಫ್ ಥರ ಇದ್ರು ಅವ್ರು ಅದನ್ನು ಮೆಡೋ ಥರ ಫೇಸ್ ಮಾಡ್ಕೊಂಡು ಮುಂದೆ ಹೊಂಟಾರ. ಅದಕ್ಕೆ ಲುಕ್ಸ್ ಮತ್ತು ಸ್ಟೇಟಸ್ಗಿಂತ ಜಾಸ್ತಿ ಅವ್ರ ಮನಸ್ಸು ಮತ್ತು ಕ್ಯಾರೆಕ್ಟರ್ ನೋಡ್ರಿ. ದುಃಖದಾಗೂ ನಿಮ್ಮ ಜೊತೆ ಇದ್ದ ಸಪೋರ್ಟ್ ಮಾಡೋ ಸೋಲ್ಮೇಟಿಗೆ ಹುಡುಕ್ರಿ. ಅವಾಗ ನಿಮ್ಮ ಜೀವನದಾಗ ಲವ್ವಿಗೆ ಒಂದು ಅರ್ಥ ಸಿಗುತ್ತೆ.